ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 7ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಾಠ 3 ಭರತ ಭೂಮಿ ನನ್ನ ತಾಯಿ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಏಣಿ ನಿಚ್ಚಣಿಕೆ, ಕಡಲು ಸಮುದ್ರ, ಗುಡಿ ದೇವಾಲಯ, ಪತಾಕೆ ಬಾವುಟ, ತುಹಿನ ಹಿಮ ಮಂಜು, ತೊಡರು ಕಟ್ಟು, ಬಂಧನ ತೊಡಕು, ತೊತ್ತು ದಾಸಿ ಸೇವಕಿ ಊಳಿಗ, ತೊರೆ ಬಿಡು ತ್ಯಜಿಸು, ಪೊರೆ ಕಾಪಾಡು ಸಲಹು ರಕ್ಷಿಸು, ಬಿರಿ ಒಡೆ ಅರಳು ಬಿರುಕು, ಬಿಡುತೆ ಸ್ವಾತಂತ್ರ್ಯ ಬಿಡುಗಡೆ, ಬಿರುಕು ಒಡಕು ಸೀಳು ವೈಮನಸ್ಸು, ಮರೆ ಮರೆತು ಬಿಡು, ಮುಡಿ ತಲೆ, ಧರಿಸು ಸಲಿಲ ನೀರು, ಹಿಂಭಾಗ ಹೊದಿಕೆ, ಹೊರೆ ರಕ್ಷಿಸು ಸಲಹು ಭಾರ, ಪುಣ್ಯರಂಗೆ ಪುಣ್ಯ ನದಿಗಳ ಸಾಲು. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ: ಕವಿ ಕುವೆಂಪು ಅವರು ಭಾರತ ದೇಶವನ್ನು ಏನೆಂದು ಬಣ್ಣಿಸಿದ್ದಾರೆ? ಉತ್ತರ: ಕವಿ ಕುವೆಂಪು ಅವರು ಭಾರತ ದೇಶವನ್ನು ತನ್ನ ತಾಯಿ ಎಂದು ಬಣ್ಣಿಸಿದ್ದಾರೆ. ಎರಡನೇ ಪ್ರಶ್ನೆ: ಭಾರತ ದೇಶದ ಸಿರಿಮುಡಿ ಯಾವುದು? ಉತ್ತರ: ಭಾರತ ದೇಶದ ಸಿರಿಮುಡಿ ಹಿಮಗಿರಿ. ಮೂರನೇ ಪ್ರಶ್ನೆ: ಕವಿ ಕುವೆಂಪು ಅವರು ಗಂಗಾ ನದಿಯನ್ನು ಏನೆಂದು ಕರೆದಿದ್ದಾರೆ? ಉತ್ತರ: ಕವಿ ಕುವೆಂಪು ಅವರು ಗಂಗಾ ನದಿಯನ್ನು ದೇವಗಂಗೆ ಎಂದು ಕರೆದಿದ್ದಾರೆ. ನಾಲ್ಕನೇ ಪ್ರಶ್ನೆ: ಕವಿ ಕುವೆಂಪು ಜೀವನವನ್ನು ಯಾರಿಗೆ ಎರೆಯುವೆ ಎನ್ನುತ್ತಾರೆ? ಕವಿ ಕುವೆಂಪು ಜೀವನವನ್ನು ದೇವಿಗೆ ಎರೆಯುವೆ ಎನ್ನುತ್ತಾರೆ. ಐದನೇ ಪ್ರಶ್ನೆ: ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ? ಉತ್ತರ: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ: ಕುವೆಂಪು ಅವರು ಭಾರತದ ಪ್ರಾಕೃತಿಕ ಸಿರಿಯನ್ನು ಏನೆಂದು ವರ್ಣಿಸಿದ್ದಾರೆ? ಉತ್ತರ: ಭಾರತಾಂಬೆಯ ಮುಡಿಯನ್ನು ಹಿಮಪರ್ವತ ಆವರಿಸಿದೆ, ಕಡಲು ಅವಳ ಪಾದವನ್ನು ತೊಳೆಯುತ್ತಿದೆ, ಇಲ್ಲಿನ ಹಚ್ಚ ಹಸುರಿನ ಪಚ್ಚೆ ಪೈರುಗಳು ಅವಳುಟ್ಟ ಸೀರೆಯಂತೆ ಕಾಣಿಸುತ್ತದೆ ಎಂದು ಕುವೆಂಪು ಅವರು ಭಾರತದ ಪ್ರಾಕೃತಿಕ ಸಿರಿಯನ್ನು ವರ್ಣಿಸಿದ್ದಾರೆ. ಎರಡನೇ ಪ್ರಶ್ನೆ: ನಮ್ಮ ಭಾರತ ದೇಶದಲ್ಲಿ ಹರಿಯುವ ಪ್ರಮುಖ ನದಿಗಳಾವುವು? ಉತ್ತರ: ನಮ್ಮ ಭಾರತ ದೇಶದಲ್ಲಿ ಹರಿಯುವ ಪ್ರಮುಖ ನದಿಗಳು ಸಿಂಧು, ಯಮುನಾ, ಗಂಗೆ, ತಪತಿ, ಕೃಷ್ಣ, ಭದ್ರಾ, ತುಂಗಾ ಮುಂತಾದವು. ಮೂರನೇ ಪ್ರಶ್ನೆ: ಮತದ ಬಿರುಕುಗಳನ್ನು ಏಕೆ ತೊರೆಯಬೇಕು? ಉತ್ತರ: ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು, ಒಂದೇ ತಾಯಿಯ ಮಕ್ಕಳಂತೆ ಒಗ್ಗಟ್ಟಿನಿಂದ ಬದುಕಬೇಕು. ನಮ್ಮಲ್ಲಿ ಮತ ಭೇದ ಇರಬಾರದು, ಭಾಷೆಯ ಸಾಮರಸ್ಯದಿಂದ ಬದುಕಬೇಕು. ಹಾಗಾಗಿ ಮತದ ಬಿರುಕುಗಳನ್ನು ತೊರೆಯಬೇಕು. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ: ಕುವೆಂಪು ಅವರು ಭರತ ಭೂಮಿಯನ್ನು ಯಾವ ರೀತಿ ವರ್ಣಿಸಿದ್ದಾರೆ? ಉತ್ತರ: ಕವಿ ಕುವೆಂಪು ಅವರು ಜನ್ಮ ತಾಯಿ ನನ್ನ ಭಾರತಾಂಬೆ ಎಂದು ಅಭಿಮಾನದಿಂದ ನುಡಿಯುತ್ತಾರೆ.
ಈ ಭಾರತಾಂಬೆ ಹೆತ್ತ ತಾಯಿಯಂತೆ ನಮ್ಮನ್ನು ಸಾಕಿ ಸಲಹುತ್ತಾಳೆ. ಇವಳಿಗೆ ನನ್ನ ಜೀವನವನ್ನೇ ಧಾರೆ ಎರೆಯುತ್ತೇನೆ. ಭಾರತಾಂಬೆಯ ಗುಡಿಯನ್ನು ನನ್ನ ಮನಸ್ಸಿನಲ್ಲಿ ಕಟ್ಟಲು ತಾನು ಸದಾ ಸಿದ್ಧನಾಗಿದ್ದೇನೆ ಎಂದು ಕವಿ ಹೇಳಿದ್ದಾರೆ. ಭಾರತಾಂಬೆಯ ಮುಡಿಯು ಹಿಮಪರ್ವತಗಳಿಂದ ಆವರಿಸಿದೆ. ಕಡಲುಗಳು ಅವಳ ಪಾದವನ್ನು ತೊಳೆಯುತ್ತಿವೆ. ಹಚ್ಚ ಹಸುರಿನ ಪಚ್ಚೆ ಪೈರು ಅವಳುಟ್ಟ ಸೀರೆಯಂತೆ ಕಂಗೊಳಿಸುತ್ತದೆ ಎಂದು ಭಾರತಾಂಬೆಯನ್ನು ವರ್ಣಿಸಿದ್ದಾರೆ. ಈ ಭಾರತದಲ್ಲಿ ಹರಿಯುತ್ತಿರುವ ಸಿಂಧು, ಯಮುನಾ, ಗಂಗೆ, ತಪತಿ, ಕೃಷ್ಣೆ, ಭದ್ರೆ, ತುಂಗಾ ನದಿಗಳು ಕೇವಲ ನದಿಗಳಲ್ಲ, ಅವು ತೀರ್ಥಕ್ಕೆ ಸಮಾನಾದವು ಎಂದಿದ್ದಾರೆ. ಭಾರತದಲ್ಲಿ ಮತದ ಬಿರುಕುಗಳನ್ನು ತೊರೆಯಲಾಗಿದೆ. ನುಡಿಯ ಒಡಕುಗಳನ್ನು ಮರೆಯಲಾಗಿದೆ. ಸೇವಕತನವನ್ನು ದೂರ ಮಾಡಲಾಗಿದೆ. ನಾವೆಲ್ಲ ಭಾರತೀಯರು ಎಂಬ ಭಾವನೆ ಮೂಡಿಸಲಾಗಿದೆ. ಇಂತಹ ಭಾರತಾಂಬೆ ನಮ್ಮೆಲ್ಲರ ತಾಯಿ, ನಾವೆಲ್ಲರೂ ಅವಳ ಮಕ್ಕಳು ಎಂಬ ಅಭಿಮಾನ ಕುವೆಂಪುರವರದ್ದಾಗಿದೆ. ಮುಂದಿನ ಭಾಗ ಭಾಷಾಭ್ಯಾಸ. ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಗಿರಿ, ಬೆಟ್ಟ, ಶಿಖರ, ಪರ್ವತ. ಕಡಲು, ಸಾಗರ, ಸಮುದ್ರ, ವಾರಧಿ. ಭೂಮಿ, ಇಳೆ, ವಸುಂಧರೆ, ಧರೆ, ಪೃಥ್ವಿ. ತಾಯಿ, ಅಮ್ಮ, ಜನನಿ, ಮಾತೆ. ನುಡಿ, ಮಾತು, ಭಾಷೆ, ವಚನ. ಮುಂದಿನ ಭಾಗ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಪಾಪ, ಪುಣ್ಯ. ಸ್ವರ್ಗ, ನರಕ. ಸ್ವಾತಂತ್ರ್ಯ, ಪರಾತಂತ್ರ್ಯ. ಮರೆ, ನೆನಪು. ಹಿರಿಯ, ಕಿರಿಯ. ಮುಂದಿನ ಭಾಗ. ಪದ್ಯದಲ್ಲಿ ಬಂದಿರುವ ಪ್ರಾಸ ಪದಗಳನ್ನು ಆಯ್ದು ಬರೆಯಿರಿ. ತೊಟ್ಟಿಲು, ಕಟ್ಟಲು. ಮುಡಿಯ, ತೊಳೆಯುವಡಿಯ. ದೇವಗಂಗೆ, ತುಂಗೆ. ತೊರೆವೆ, ಮೆರೆವೆ. ಬಿರಿವೆ, ದೇವಿಗೆರೆವೆ. ತೊಟ್ಟಿಲು, ಮೆಟ್ಟಿಲು. ಮುಂದಿನ ಭಾಗ. ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ದೇವಿಗೆರೆವೆ, ದೇವಿಗೆ ಪ್ಲಸ್ ಎರೆವೆ. ತೊಳೆಯುವಡಿಯ, ತೊಳೆಯುವ ಪ್ಲಸ್ ಅಡಿಯ. ನುಡಿಗಳೊಡಕುಗಳನ್ನು, ನುಡಿಗಳ ಪ್ಲಸ್ ಒಡಕುಗಳನ್ನು. ಸ್ವರ್ಗಕ್ಕೇರಿ, ಸ್ವರ್ಗಕ್ಕೆ ಪ್ಲಸ್ ಏರಿ. ಪುಣ್ಯದೇನಿ, ಪುಣ್ಯದ ಪ್ಲಸ್ ಏನಿ. ಮುಂದಿನ ಭಾಗ. ಈ ಕೆಳಗಿನ ಸೂಕ್ತಿಗಳನ್ನು ವಿವರಿಸಿ ಬರೆಯಿರಿ. ಮೊದಲನೆಯ ಸೂಕ್ತಿ. ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಹೆತ್ತ ತಾಯಿ ಮತ್ತು ಹೊತ್ತ ತಾಯಿ ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಪ್ರೀತಿಯಿಂದ ಸಲಹುತ್ತಾಳೆ, ನಡೆಯಲು ಕಲಿಸುತ್ತಾಳೆ. ಇದರಂತೆ ನಮ್ಮನ್ನು ಹೊತ್ತ ನಾಡು ಕೂಡ. ನಾವೆಲ್ಲರೂ ಒಂದು ಕಡೆ ನೆಲೆ ನಿಂತು ವಾಸಿಸಲು ಬದುಕಲು ಬೇಕಾದ ಯೋಗ್ಯ ಸನ್ನಿವೇಶವನ್ನು ನಿರ್ಮಿಸಿಕೊಡುತ್ತಾಳೆ. ಬದುಕಿಗಾಗಿ ಅನೇಕ ಸಂಪನ್ಮೂಲಗಳನ್ನು ಧಾರೆ ಎರೆಯುತ್ತಾಳೆ. ಹಾಗಾಗಿ ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು. ಮುಂದಿನ ಸೂಕ್ತಿ. ದೇಶ ಸೇವೆಯೇ ಈಶ ಸೇವೆ. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ಕಿರಿದರಲ್ಲಿ ಹಿರಿದಾದ ಅರ್ಥವನ್ನು ಹೊಂದಿರುತ್ತವೆ. ನಾವು ಕಾಣದ ದೇವರಿಗಾಗಿ ಹಂಬಲಿಸಿ ಮೂರ್ತಿಯನ್ನು ಶಿವನೆಂದು ಭಾವಿಸಿ ಆರಾಧಿಸುತ್ತೇವೆ. ದೇಶವನ್ನು ಮರೆಯುತ್ತೇವೆ. ನಾವು ಹುಟ್ಟಿ ಬೆಳೆದು ನಮಗೊಂದು ಗುರುತು ನೀಡಿದ
ದೇಶದ ಸೇವೆಗಾಗಿ ನಾವೆಲ್ಲರೂ ಟೊಂಕ ಕಟ್ಟಿ ನಿಲ್ಲಬೇಕಾಗಿದೆ. ದೇಶದ ಸೇವೆಗೆ ಯಾವ ಬಲಿದಾನಕ್ಕಾದರೂ ನಾವು ಸದಾ ಸಿದ್ಧರಾಗಿರಬೇಕು. ದೇಶ ಸೇವೆ ಮಾಡುವುದು ಒಂದು ಪುಣ್ಯದ ಕೆಲಸ. ಹಾಗಾಗಿ ದೇಶ ಸೇವೆಯೇ ಈಶ ಸೇವೆ ಎನಿಸಿದೆ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.